ವರ್ಡಲ್ಲಿ ವರ್ಕ್ ಮಾಡ್ತಿರ್ಬೇಕಾದ್ರೆ ನನ್ನ ಹತ್ರ ಮೌಸ್ ಇರಲ್ಲ. ಅಂಥ ಟೈಮಲ್ಲಿ ಶಾರ್ಟ್ಕಟ್ ಕೀಸ್ನ ಯೂಸ್ ಮಾಡಿಕೊಂಡು ಟ್ಯಾಬ್ ಮತ್ತು ರಿಬ್ಬನ್ನ ಹೇಗೆ ಓಪನ್ ಮಾಡ್ಕೊಬೇಕು? ಸೊ ಇವಾಗ ತೋರಿಸ್ತೀನಿ ನೋಡಿ. ನಾನು ಇಲ್ಲಿ MS ವರ್ಡನ್ನು ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. MS ವರ್ಡನ್ನು ಓಪನ್ ಮಾಡಿದ ನಂತರ ನಾನು Alt H ಕೀಬೋರ್ಡ್ನಲ್ಲಿ Alt H ಅನ್ನು ಪ್ರೆಸ್ ಮಾಡ್ತಾ ಇದ್ದೀನಿ. Alt H ಅನ್ನು ಪ್ರೆಸ್ ಮಾಡಿದ್ದೀನಿ. ಈಗ ಇಲ್ಲಿ ನಿಮಗೆ ನಂಬರ್ಸು ಅಥವಾ ಇಲ್ಲಿ ಕೆಲವೊಂದು ಶಾರ್ಟ್ಕಟ್ ಕೀಗಳನ್ನು ಅದು ತೋರಿಸ್ತಾ ಇದೆ. ಸೊ ಆ ಶಾರ್ಟ್ಕಟ್ ಕೀಯನ್ನು ಈಗ 1 ಅಂತ ಪ್ರೆಸ್ ಮಾಡಿದ್ದೀನಿ ಅಂದ್ಕೊಳ್ಳಿ. 1 ಅಂತ ಪ್ರೆಸ್ ಮಾಡಿದ್ದೀನಿ. ಸೊ ಈಗ ನಾನು ಟೈಪ್ ಮಾಡ್ತಾ ಇರ್ತೀನಿ ನೋಡಿ. ನೋಡಿ ಈ ರೀತಿಯಾಗಿ ಟೈಪ್ ಮಾಡ್ತಾರೆ. ಸೊ ಅದು ಆಟೋಮೆಟಿಕ್ಕಾಗಿ ಬೋಲ್ಡಾಗಿ ಕನ್ವರ್ಟ್ ಆಗಿದೆ. ಇದೇ ರೀತಿಯಾಗಿ ನೀವು ಬೇರೆ ಬೇಕಾದಾಗ Ctrl H ಅನ್ನು ಪ್ರೆಸ್ ಮಾಡಿಕೊಂಡು ಸೊ ನಿಮಗೆ ಬೇಕಾದಂಥದ್ದನ್ನು ಆಯ್ಕೆಯನ್ನು ಮಾಡ್ಬೋದು. ಬೋಲ್ಡ್ ಮಾಡ್ಬೋದು, ಇಟ್ಯಾಲಿಕ್ ಮಾಡ್ಬೋದು, ಅಂಡರ್ಲೈನ್ ಮಾಡ್ಬೋದು, ಅಥವಾ ಸಬ್ಸ್ಕ್ರಿಪ್ಟ್ ಇರ್ಬೋದು, ಸೂಪರ್ ಸ್ಕ್ರಿಪ್ಟ್ ಇರ್ಬೋದು, ಲ್ಯಾಂಗ್ವೇಜ್ ಚೇಂಜಸ್ ಇರ್ಬೋದು, ನೀವು ಬಾರ್ಡರ್ಸ್ ಹಾಕ್ಲಿಕ್ಕಿರ್ಬೋದು, ಅಲೈನ್ಮೆಂಟ್ ಇರ್ಬೋದು, ಮತ್ತು ನಿಮಗೆ ಹೋಮ್, ಇನ್ಸರ್ಟ್, ಪೇಜ್ ಲೇಔಟ್, ರೆಫರೆನ್ಸ್, ಮೈಲಿಂಗ್ಸ್, ರಿವ್ಯೂ ಎಲ್ಲ ಮೆನುಗಳನ್ನು ಕೂಡ ಇದರಲ್ಲಿ ಓಪನ್ ಮಾಡ್ಕೋಬೋದು. ಸೊ ನಿಮಗೆ ಕೇಳಿದ ಕ್ವಶನ್ ಸರಿಯಾಗಿ ಇನ್ಫಾರ್ಮೇಷನ್ ಸಿಕ್ಕಿದೆ ಅನ್ಕೋತೀನಿ. ಎಸ್ ಮ್ಯಾಮ್, ಫುಲ್ ಇನ್ಫಾರ್ಮೇಷನ್ ಸಿಕ್ತು. ಥ್ಯಾಂಕ್ ಯು ಮ್ಯಾಮ್.